ಆದಿನಾಥ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಪರಮಾನಂದನಾಥ ಪರ್ಯಂತಾಂ ಒಂದೇ ಗುರು ಪರಂಪರಾಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಜೆ ಶ್ರೀಚಕ್ರ ಮಧ್ಯಸ್ಥಾಂ ದಕ್ಷಿಣೋತ್ತರಯೋ ಸದಾ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ಮಾತ್ರೇ ನಮಃ. ಈಗ ನಾವ್ ಯಾವುದೋ ಒಂದು ಮಂತ್ರವನ್ನ ಸಾಧನೆ ಮಾಡಬೇಕು ಅಂತ ಅನ್ಕೊಂಡಿರ್ತೀವಿ, ಮಂತ್ರ ಸಾಧನೆಯನ್ನು ಮಾಡ್ತಾ ಇರ್ತೀವಿ. ಆದ್ರೆ ನಾವು ಮಾಡ್ತಾ ಇರುವಂತಹ ಮಂತ್ರಕ್ಕೆ ರಕ್ಷಣೆ ಇದೆಯಾ ಅಂದ್ರೆ, ನಾವು ಮಾಡ್ತಕ್ಕಂತಹ ಮಂತ್ರ ಎಷ್ಟು ಸಂಖ್ಯೆಯಲ್ಲಿ ಜಪ ಮಾಡ್ತಾ ಇದ್ದೀವಿ, ಅಷ್ಟು ಜಪಶಕ್ತಿ ನಮ್ಮಲ್ಲಿ ತುಂಬಿಕೊಳ್ತಾ ಇದೆಯಾ, ವ್ಯರ್ಥವಾಗ್ತಾ ಇದೆಯಾ ಅನ್ನೋದನ್ನ ತಿಳ್ಕೋಬೇಕು. ಉದಾಹರಣೆಗೆ ಈಗ ನಮ್ಮ ಹತ್ರ ಒಂದು 100 ರೂಪಾಯಿ ಇದೆ ಅಂತ ಅನ್ಕೊಳ್ಳೋಣ. 100 ರೂಪಾಯಿ ಇದ್ರೆ ಅದಕ್ಕೇನ್ ಪ್ರತ್ಯೇಕವಾಗಿ ನಾವು ರಕ್ಷಣೆಯನ್ನ ಮಾಡ್ಕೊಳ್ಬೇಕು, ಜೋಪಾನ ಮಾಡ್ಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಯಾಕಂದ್ರೆ ಅದು 100 ರೂಪಾಯಿ, ಅದರ ಮೌಲ್ಯ ಅದಕ್ಕಿರುತ್ತೆ. ಆದ್ರೆ ನಮ್ಮ ಹತ್ರ 1 ಕೋಟಿ ರೂಪಾಯಿ ಇತ್ತು ಅನ್ಕೊಳ್ಳಿ, ಅದನ್ನ ಹೇಗಂದ್ರೆ ಹಾಗೆ ಎಲ್ರಿಗೂ ಕಾಣೋ ತರ ಎತ್ಕೊಂಡು ಹೋಗಕ್ಕಾಗುತ್ತಾ? ಅಂದ್ರೆ ಅದನ್ನ ನಾವೆಷ್ಟು ಜೋಪಾನ ಮಾಡ್ಬೇಕು, ಅದಕ್ಕೆ ಒಂದು ರಕ್ಷಣೆ ಅನ್ನೋದು ಇರ್ಬೇಕು. ಹಾಗೆ ನಾವೀಗ ಸಾಮಾನ್ಯವಾಗಿ ದಿನಕ್ಕೆ 108 ಜಪ ಮಾಡ್ತಾ ಇದ್ದೀವಿ ಅಂದ್ರೆ ಪ್ರತ್ಯೇಕವಾಗಿ ನಾವು ರಕ್ಷಣೆ ಮಾಡ್ಕೊಳ್ಬೇಕಾಗಿರುವಂತಹ ಅವಶ್ಯಕತೆ ಇರೋದಿಲ್ಲ. ಅದೇ ನಾವು ದಿನಕ್ಕೆ ಸಾವಿರಾರು ಅಂದ್ರೆ ಗಂಟೆಗಟ್ಟಲೆ ಕುತ್ಕೊಂಡು ನಾವು ಜಪ ಮಾಡ್ತಾ ಇದ್ದೀವಿ ಅಂತ ಅನ್ಕೊಳ್ಳಿ. ಇವಾಗ 5,000 10,000 ಜಪ ಮಾಡ್ತಾ ಇದ್ದೀವಿ ಅಂದಾಗ ಅದನ್ನ ಯಾವ ರೀತಿ ಪ್ರೊಟೆಕ್ಷನ್ ಮಾಡಬೇಕು, ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಇನ್ನೂ ಕೆಲವ್ರಿಗೆ ಗೊತ್ತಿರೋದಿಲ್ಲ. ಅಂಥವ್ರಿಗೆ ಸಹಾಯ ಆಗ್ಲಿ ಅನ್ನೋ ಉದ್ದೇಶ ಅಷ್ಟೇ ನಂದು. ನಮ್ಮ ಮಂತ್ರ ರಕ್ಷಣೆಯನ್ನ ಹೇಗ್ ಮಾಡ್ಕೋಬೇಕು ಅನ್ನೋದನ್ನ ತಿಳ್ಕೋಬೇಕು ಪ್ರತಿಯೊಬ್ರು. ಹೇಗ್ ಮಾಡ್ಕೋಬೇಕು, ಯಾರು ನಮ್ಮ ಮಂತ್ರವನ್ನ ರಕ್ಷಣೆ ಮಾಡ್ತಕ್ಕಂತಹ ದೇವತೆ ಯಾರು ಅಂತ ನೋಡಿದ್ರೆ ವಟುಕ ಭೈರವ. ಇದು ವಟುಕ ಭೈರವ ಅಂದ್ರೆ ಬಾಲ ಶಿವ ಅಂತ ಹೇಳ್ತಾರೆ, ಅಂದ್ರೆ ಶಿವನ ಬಾಲರೂಪ, ಅವ್ರನ್ನ ವಟುಕ ಭೈರವ ಅಂತ ಹೇಳ್ತಾರೆ. ಈ ವಟುಕ ಭೈರವ ದಿಗ್ಬಂಧನವನ್ನ ಮಾಡೋದ್ರಿಂದ ನಾವು ಮಾಡ್ತಕ್ಕಂತಹ ಮಂತ್ರ ಜಪ ನಮ್ಮಲ್ಲಿ ಉಳ್ಕೊಳ್ಳುತ್ತೆ. ಅಂದ್ರೆ ಯಾರು ಅದನ್ನ ಕದಿಯೋಕೆ ಸಾಧ್ಯವಿಲ್ಲ. ಆಶ್ಚರ್ಯ ಆಗ್ಬೋದು, ಮಂತ್ರವನ್ನು ಕದೀತಾರ, ಮಂತ್ರ ಶಕ್ತಿಯನ್ನು ಕದೀತಾರ ಅಂತ. ಹೌದು, ಯಾಕೆ ನಾನು ಪ್ರಾರಂಭದಲ್ಲಿ ಇದನ್ನ ಯಾಕೆ ಹಣಕ್ಕೆ ಹೋಲಿಸ್ತೆ ಅಂದ್ರೆ, ಈಗ ಹಣವನ್ನು ಕೂಡ ಕದೀತಾರೆ, ಹಾಗೆ ಮಂತ್ರ ಶಕ್ತಿಯನ್ನು ಕೂಡ ನಮ್ಮಿಂದ ಕದಿಯೋ ಅಂತಹ ಕೆಲವೊಂದು ವಿದ್ಯೆಗಳು ಇರುತ್ತೆ. ಭಕ್ಷಿಣಿ ವಿದ್ಯೆ ಅಂತ ಹೇಳ್ತಾರೆ ಇದನ್ನ. ಈ ರೀತಿ ಎಷ್ಟೋ ಜನ ಸಾಮಾನ್ಯವಾಗೇ ಇರ್ತಾರೆ ಅವ್ರು ನೋಡೋದಕ್ಕೆ, ಆದ್ರೆ ಅವರು ಭಕ್ಷಿಣಿ ವಿದ್ಯೆಯನ್ನ ಸಿದ್ಧಿ ಮಾಡ್ಕೊಂಡಿರ್ತಾರಂತೆ. ಅವರು ನಮಗೆ ಯಾವುದೇ ರೀತಿಯ ಸುಳಿವನ್ನ ಕೊಡದೆ ನಮ್ಮ ಪಕ್ಕದಲ್ಲೇ ಕುಳಿತು ನಮ್ಮ ಸಾಧನೆಯನ್ನ ಅವರು ಕಸ್ಕೊಳ್ತಾರೆ ಅನ್ನೋದು ಕೂಡ ಮಂತ್ರಶಾಸ್ತ್ರದಲ್ಲಿ ಹೇಳ್ತಾರೆ. ಹಾಗಾಗಿ ಯಾರು ನಮ್ಮ ಮಂತ್ರ ಶಕ್ತಿಯನ್ನ ಕದೀಬಾರ್ದು ಅನ್ನೋ ಹಾಗಿದ್ರೆ ಈ ಭೈರವ ದಿಗ್ಬಂಧನೆಯನ್ನ ಮಾಡ್ಕೊಳ್ಬೇಕು. ಈ ಭೈರವ ದಿಗ್ಬಂಧನ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಕೆಲವರು ಸಾಧಕರು ಮಹಾನ್ ಸಿದ್ಧಿ ಪುರುಷರು ಇರ್ತಾರೆ ಅಂತ ಅನ್ಕೊಳ್ಳಿ. ಕೆಲವರನ್ನ ಮುಖ ನೋಡಿದ ತಕ್ಷಣ ನೀನ್ ಈ ಮಂತ್ರನೇ ಮಾಡ್ತಿದ್ಯಾ, ಇಷ್ಟೇ ಮಾಡಿದ್ಯಾ, ನಿನಗೆ ಈ ರೀತಿ ಆಗ್ತಾ ಇದೆ ಅಂತ ಕೂಡ ಹೇಳ್ತಾರೆ. ಆದ್ರೆ ನಾವ್ ಯಾವಾಗ ಈ ಭೈರವ ದಿಗ್ಬಂಧನವನ್ನ ಮಾಡ್ಕೊಳ್ತೀವೋ ಆಗ ಯಾರು ನಮ್ಮಲ್ಲಿರುವಂತಹ ಮಂತ್ರ ಶಕ್ತಿಯನ್ನ ಅವ್ರು ಅಳೆಯೋದಕ್ಕೆ ಸಾಧ್ಯವಿಲ್ಲ, ಅವ್ರಿಗೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ಭೈರವ ಬಿಟ್ಕೊಡೋದಿಲ್ಲ. ಇವಾಗ ನಾವು ಮಹಾಮಂತ್ರಗಳನ್ನ, ಈಗ ಪ್ರತ್ಯಂಗಿರ, ವಾರಾಹಿ ಅಂತ ಮಹಾಮಂತ್ರಗಳನ್ನ ಮಾಡ್ತಾ ಇರ್ತೀವಿ. ಆ ಸಮಯದಲ್ಲಿ ಈ ಭೈರವ ದಿಗ್ಬಂಧನ ಅನ್ನೋದು ನಮಗೆ ಬಹಳ ಮುಖ್ಯ ಆಗುತ್ತೆ. ಈ ದಿಗ್ಬಂಧನ ಇಲ್ಲದೆ ಮಾಡಿದ್ರೆ ನಾವ್ ಯಾವುದೇ ರೀತಿ ಪ್ರೊಟೆಕ್ಷನ್ ಇಲ್ಲದೆ ಹಣ ಇಟ್ಕೊಂಡ ಹಾಗೆ ಲೆಕ್ಕ ಬರುತ್ತೆ. ಹಾಗಾಗಿ ಈ ದಿಗ್ಬಂಧನವನ್ನ ಮಾಡ್ಕೊಳ್ಬೇಕು. ನನಗೆ ಯಾರೋ ಒಬ್ರು ಲಾಸ್ಟ್ ಟೈಮ್ ಕೇಳಿದ್ರು, ಅಷ್ಟ ದಿಗ್ಬಂಧನವನ್ನ ಹೇಳ್ಕೊಡಿ ಅಂತ. ಅಷ್ಟ ದಿಗ್ಬಂಧನ ಬಗ್ಗೆ ಹೇಳೋದಕ್ಕಿಂತ ಬಹಳ ಮುಖ್ಯವಾಗಿ ಮಂತ್ರಶಾಸ್ತ್ರದಲ್ಲಿ ಮಂತ್ರ ಅನುಷ್ಠಾನ ಮಾಡ್ತಕ್ಕಂಥವ್ರು ಮಾಡ್ಕೊಳ್ಬೇಕಾಗಿರೋ ದಿಗ್ಬಂಧನ ಅಂದ್ರೆ ಈ ವಟುಕ ಭೈರವ ದಿಗ್ಬಂಧನ. ಇನ್ನೂ ಒಂದು ಮುಖ್ಯವಾದ ವಿಷಯ ಏನಂದ್ರೆ, ಈಗ ಮಂತ್ರ ಸಾಧನೆ ಮಾಡೋರೆಲ್ಲ ಆ ಮಂತ್ರದ ನ್ಯಾಸವನ್ನ ತಿಳ್ಕೊಂಡಿರ್ತಾರೆ. ಅಂದ್ರೆ ಆ ಮಂತ್ರದ ನ್ಯಾಸವನ್ನ ಅವರ ದೇಹಕ್ಕೆ ಆಪಾದನೆ ಮಾಡಿ ಅವರು ಮಂತ್ರ ಸಾಧನೆಯನ್ನ ಪ್ರಾರಂಭ ಮಾಡ್ತಾರೆ. ಆ ನ್ಯಾಸ ವಿಧಾನ ಬೇರೆ. ಆದರೆ ಈ ವಟುಕ ಭೈರವ ನ್ಯಾಸ ದಿಗ್ಬಂಧನ ಇದು ಬೇರೆ ಇರುತ್ತೆ. ಇದಕ್ಕೆ ಮೊದಲು ವಟುಕ ಭೈರವ ಮಂತ್ರವನ್ನ ನಾವು ಕನಿಷ್ಠ ಪಕ್ಷ 1 ಲಕ್ಷ ಜಪ ಅಂತೂ ಮಾಡಿರ್ಬೇಕು. ಈ ದಿಗ್ಬಂಧನೆಯನ್ನ ಮಾಡ್ಕೊಳ್ಬೇಕು.
ಅಂತ ಶಕ್ತಿ, ಅಂತ ಪ್ರೊಟೆಕ್ಷನ್ ನಮಗ್ ಸಿಗ್ಬೇಕು ಅಂದ್ರೆ ಅದನ್ನ ಪ್ರಾರಂಭದಲ್ಲಿ 1 ಲಕ್ಷ ಜಪ ಮಾಡಿರ್ಬೇಕು. ಆ ನಂತರ ಈ ದಿಗ್ಬಂಧನ ಕ್ರಿಯೆಯನ್ನ ನಾವು ಮಾಡ್ಕೊಳ್ಬಹುದು. ಯಾರಿಗೆಲ್ಲ ಆಸಕ್ತಿ ಇದೆ ಈ ರೀತಿ ವಟುಕ ಭೈರವ ಮಂತ್ರವನ್ನ ಅನುಷ್ಠಾನ ಮಾಡಬೇಕು, ಈ ದಿಗ್ಬಂಧನವನ್ನ ಮಾಡೋದ್ ಕಲಿಬೇಕು ಅಂತ ಯಾರಿಗೆಲ್ಲ ಇರುತ್ತೆ ಅವರೆಲ್ಲ ನನಗೆ ಕಮೆಂಟ್ ಮಾಡಿ, ನಾನು ಖಂಡಿತ ವಟುಕ ಭೈರವ ಮಂತ್ರ ಸಹಿತ ಹೇಳ್ಕೊಡ್ತೀನಿ. ಆದ್ರಿಂದ ಎಲ್ಲರಿಗೂ ಮಂತ್ರಶಾಸ್ತ್ರದ ವಿಷಯಗಳು ತಿಳಿಬೇಕು ಅನ್ನೋ ಉದ್ದೇಶ ಅಷ್ಟೇ ನಂದು. ಎಲ್ಲರಿಗೂ ಪರಮೇಶ್ವರಿ ಅನುಗ್ರಹ ಪ್ರಾಪ್ತಿಯಾಗ್ಲಿ ಅಂತ ಪ್ರಾರ್ಥಿಸ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.